ಸ್ನೇಹಿತರೆ ನಮಸ್ಕಾರ. ನಮ್ಮ ದೇಶದ ಒಂದು ರಾಜ್ಯದಲ್ಲಿ ಜಡ್ಜ್‌ಗಳಿಗೇನೆ ರಕ್ಷಣೆ ಇಲ್ಲ ಅಂದ ಬಳಿಕ, ಇನ್ನು ಸಾಮಾನ್ಯ ಪ್ರಜೆಗಳಿಗೆ ಏನ್ ರಕ್ಷಣೆ ಸಿಗತ್ತೆ? ಹೌದು. ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಬರೋಬ್ಬರಿ 7 ಜನ ಜಡ್ಜ್‌ಗಳನ್ನ 9 ಗಂಟೆಗಳ ಕಾಲ ಕೂಡಿ ಹಾಕಿರ್ತಕ್ಕಂತಹ ಘಟನೆ. ಹೌದು. ಜಡ್ಜ್‌ಗಳಂದ್ರೆ ಏನು ಸಾಮಾನ್ಯ ವಿಚಾರವ? ಸಾಮಾನ್ಯ ಅವರು ಪ್ರಜೆಗಳಾ? ಅಂಥವರನ್ನ ಮುಚ್ಚಿ ಹಾಕ್ಲಿಕ್ಕೆ ಅಥವಾ ಅವರನ್ನ ಕೂಡ್ ಹಾಕ್ಲಿಕ್ಕೆ ಜಡ್ಜ್‌ಗಳನ್ನೇ ಕೂಡಿ ಹಾಕಿರ್ತಕ್ಕಂತಹ ಪ್ರಕರಣ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರ ಒಂದು ರಾಜ್ಯ ಆಡಳಿತದಲ್ಲಿ ನಡೀತಿರ್ತಕ್ಕಂತಹ ಈ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಹಾಗಾದ್ರೆ ಸ್ನೇಹಿತರೆ, ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಜಡ್ಜ್‌ಗಳು ಕೂಡಿ ಹಾಕ್ಲಿಕ್ಕೆ ಕಾರಣವೇನು? ಯಾಕೆ ಈ ರೀತಿ ಘಟನೆ ಅಲ್ಲಿ ನಡೆಯಿತು? ಯಾರು ಇವರನ್ನ ಕೂಡ ಹಾಕಿದ್ರು? ಇದರೆಲ್ಲದರ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗತ್ತೆ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರ, ಅಷ್ಟಕ್ಕೂ ಈ ಪಶ್ಚಿಮ ಬಂಗಾಳದಲ್ಲಿ ಈ ಜಡ್ಜ್‌ಗಳನ್ನ ಕೂಡಿ ಹಾಕಿರ್ತಕ್ಕಂಥದ್ದು ಜನಗಳೇ. ಹೌದು, ಇಲೆಕ್ಷನ್ ಕಾವು. ಈಗಾಗಲೇ ಇಲೆಕ್ಷನ್ ನಡೀತಾ ಇರುವಂಥದ್ದು, ಪ್ರಚಾರ ನಡೀತಾ ಇರುವಂಥದ್ದು. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಇದೆ ಏಪ್ರಿಲ್ 23 ಹಾಗೆ 29ನೇ ತಾರೀಕು ಈ ಒಂದು ಎಲೆಕ್ಷನ್ ನಡೆಯಲಿದ್ದು, ಮೇ 4ನೇ ತಾರೀಕು ರಿಸಲ್ಟ್ ಕೂಡ ಬರಲಿದೆ ಮುಂದಿನ ತಿಂಗಳಿನಲ್ಲಿ. ಸೊ ಇದರ ಹಿನ್ನೆಲೆಯಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎನ್ನುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. SIR ಅಂತ ನಾವು ಕರಿತೀವಿ. ಸೊ ಬಾಂಗ್ಲಾದೇಶೀಯ ನುಸುಳುಕೋರರು ಈಗಾಗಲೇ ಭಾರತದಲ್ಲಿ ನೆಲೆ ಊರಿದ್ದಾರೆ. ಸೊ ಅವರ ಒಂದು ಡಾಕ್ಯುಮೆಂಟ್ಸ್ಗಳು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಇಲ್ಲಿ ಬಂದು ನೆಲೆ ಊರಿ ಇಲ್ಲಿಯ ಒಂದು ಗಲಭೆಗೆ ಕಾರಣ ಕೂಡ ಆಗ್ತಿದ್ದಾರೆ. ಅಂಥದ್ರಲ್ಲಿ ಈಗ ಮತದಾರರ ಪಟ್ಟಿಯಲ್ಲಿ ವಿಶೇಷ ಪರಿಶೀಲನೆ ಕಾರ್ಯಾಚರಣೆ ನಡೀತಾ ಇದ್ದು, ಅಂದರೆ ಇದೇ SIR ಪ್ರಕ್ರಿಯೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎನ್ನುವಂಥದ್ದು. ಈ ಪ್ರಕ್ರಿಯೆಯಲ್ಲಿ 63 ಲಕ್ಷ ಅನರ್ಹ ಹೆಸರುಗಳು ಡಿಲೀಟ್ ಮಾಡಲಾಗಿದೆ. ಬರೋಬ್ಬರಿ 63 ಲಕ್ಷ ಸ್ನೇಹಿತರ. ಇದು ಎಲ್ಲಿಗೆ ಹೋಗಿ ಮುಟ್ಟಿದೆ ಸಮಾಜ? ಥಿಂಕ್ ಮಾಡಿ ನೀವು. ಅನರ್ಹ, ಇವರು ಅರ್ಹತೆನೇ ಹೊಂದಿಲ್ಲ ಅಂಥವ್ರದ್ದು 63 ಲಕ್ಷ ಬರೀ ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕು. ದೀದಿಯ ಆಡಳಿತದಲ್ಲಿ ಇಷ್ಟೊಂದು ಅನರ್ಹ ಪಟ್ಟಿಯ? ಇದು ಪ್ರಶ್ನೆ ಬರುತ್ತೆ. ಇನ್ನೊಂದು 60 ಲಕ್ಷ ವೋಟರ್ಸ್ಗಳಿಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ ಅಂತೆ. ಸೊ ಈ ಪರಿಶೀಲನೆ ಏನು ನಡೀತಾ ಇದೆಯಲ್ಲ, ಈ 60 ಲಕ್ಷ ಜನರನ್ನ ಪರಿಶೀಲನೆ ಮಾಡಲಿಕ್ಕೆ ಈ 7 ಜನ ಈ ಜಡ್ಜ್‌ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಇವರೇ ಅದನ್ನ ಪರಿಶೀಲನೆ ಮಾಡಬೇಕಂತ ಒಂದು ಟೀಮ್ ರೆಡಿ ಮಾಡಿದ್ರು. ಆದರೆ ಬುಧವಾರ ಮಧ್ಯಾಹ್ನ ಮಾಡ್ಲಾ ಜಿಲ್ಲೆಯಲ್ಲಿ PDO ಕಂಪನಿಯ ಒಂದು ಮುಂದೆ ಎಲ್ಲ ವೋಟರ್ ID ಇದ್ದಂಥವರು ನಮ್ಮ ವೋಟರ್ ID ಹೆಸರನ್ನ ತೆಗೆದುಹಾಕಿದ್ದಾರೆ, ನಾವು ಜಡ್ಜ್‌ಗಳನ್ನ ಭೇಟಿ ಮಾಡಬೇಕು ಅಂತ ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತಾರೆ ಇದ್ದಕ್ಕಿದ್ದಂತೆ. ಸೊ ಎಲ್ಲಿಂದಾನೋ ಬರ್ತಾರೆ, ಪ್ರತಿಭಟನೆ ಪ್ರಾರಂಭ ಹಚ್ಕೊಂಡು ಬಿಡ್ತಾರೆ. ನಾವು ಭೇಟಿ ಆಗಲೇಬೇಕು ಅಂತ ಸಾವಿರಾರು ಗಟ್ಟಲೆ ಜನ. ಸೊ ನಾನು ಭೇಟಿ ಆಗಬೇಕು, ನೀನು ಭೇಟಿ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಾರೆ. ನನ್ನ ಹೆಸರು ಹೋಗಿದೆ, ಸೊ ನಮ್ಮ ಮನೆಯಲ್ಲಿರ್ತಕ್ಕಂಥವರ ಹೆಸರು ಹೋಗಿದೆ, ಅವರು ನಮ್ಮವರು, ಅವ್ರದ್ಯಾಕೆ ಹೆಸರು ತೆಗೆದ್ರಿ, ಈ ರೀತಿ ಪ್ರಶ್ನೆಗಳು. ಆದ್ರೆ ಸ್ನೇಹಿತರ, ಭೇಟಿ ಆಗ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಸೊ ಹೀಗಾಗಿ ಅದೇ ದಿನ ಸಂಜೆ 4 ಗಂಟೆಗೆ 3 ಮಹಿಳೆಯರು, ಅಂದ್ರೆ ಮಹಿಳಾ ಅಧಿಕಾರಿಗಳು ಸೇರಿದಂತೆ 4 ಜನ ನ್ಯಾಯಾಂಗ ಅಧಿಕಾರಿಗಳು ಇವರೆಲ್ಲರನ್ನೂ ಕೂಡ ಹೊರಬರದಂತೆ ಲಾಕ್ ಮಾಡಿ ಬಿಡ್ತಾರೆ. ಹಾಗಾಗಿ ಹೊರಬರದ ಇವರು 9 ಗಂಟೆಗಳ ಕಾಲ ಮಧ್ಯರಾತ್ರಿ 1 ಗಂಟೆಯವರೆಗೆ ಅವರನ್ನ ಅಲ್ಲಿಯೇ ಒತ್ತೆ ಆಳಾಗಿ ನೋಡಿಕೊಳ್ಳಲಾಗತ್ತೆ. ಸೊ ಅಲ್ಲಿಯೇ ಅವರನ್ನ ಲಾಕ್ ಮಾಡಿ ಬಿಡಲಾಗತ್ತೆ. ಕೊನೆಯದಾಗಿ 11 ಗಂಟೆಯವರೆಗೂ ಕೂಡ ಯಾವ SP ಇಲ್ಲ, ಅಲ್ಲಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳಿಲ್ಲ, PSI ಇಲ್ಲ, ಅಥವಾ ಅಲ್ಲಿರ್ತಕ್ಕಂತಹ ಯಾವುದೇ ಒಬ್ಬ ರಕ್ಷಣಾಕಾರರು ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಹೈಕೋರ್ಟ್ನ ಜಡ್ಜ್ ಹೇಳಿರುವ ಮೇಲೆ, ಅಂದ್ರೆ ಕೋಲ್ಕತ್ತಾದ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಖುದ್ದಾಗಿ DGP ಹಾಗೂ ಗೃಹ ಸಚಿವರ ಹತ್ರ ಮಾತನಾಡ್ತಾರೆ. ಸೊ ತಕ್ಷಣವೇ ಅವರನ್ನ ಅಲ್ಲಿಂದ ಕರೆತರಬೇಕು ಎನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ. ಹಾಗಾದ ಮೇಲೆ ಅಲ್ಲಿರ್ತಕ್ಕಂತಹ ಪೊಲೀಸ್ ಫೋರ್ಸ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಜಡ್ಜ್‌ಗಳನ್ನ ಕರೆತರಲಾಗ್ತದೆ. ಕರೆತರುವಂತಹ ಸಂದರ್ಭದಲ್ಲಿ ಕೂಡ ಕಿಡಿಗೇಡಿಗಳು ಹಾಗೆ ಸುಮ್ಮನೆ ನಿಂತಿಲ್ಲ, ಕೈ ಕಟ್ಕೊಂಡು ಕಲ್ಲು ತೂರಾಟವನ್ನು ಕೂಡ ಮಾಡಿದ್ದಾರೆ. ಕಾರ್ನಲ್ಲಿ ಕರೆತರುವಾಗಲೂ ಕೂಡ ಕಲ್ಲು ತೂರಾಟ ನಡೀತು.
ಕಟ್ಟಿಗೆಗಳಿಂದ ತೂರಾಟಗಳಾಯ್ತು. ಇಟ್ಟಂಗಿಗಳನ್ನು ಕೂಡ ತೂರಾಟ ಮಾಡಿದ್ರು. ಗ್ಲಾಸ್‌ಗಳು ಕೂಡ ಒಡೆದಿದ್ವು. ಅದೇ ರೀತಿಯಾಗಿ ಅಲ್ಲಿ ಸಾಕಷ್ಟು ಜನ ಚೇಸ್ ಕೂಡ ಮಾಡ್ತಾ ಇದ್ರಂತೆ. ಬೆನ್ನು ಹತ್ತಿದ್ರಂತೆ. ಸೊ ಈ ರೀತಿಯಾಗಿ ಘಟನೆ ಆ ಒಂದು ಪಶ್ಚಿಮ ಬಂಗಾಳದಲ್ಲಿ ನಡೆದಿರತಕ್ಕಂಥದ್ದು. ಇದನ್ನೇ ಕರ್ತವ್ಯ ಲೋಪ ಅಂತ ಜಡ್ಜ್‌ಗಳು ಕರಿತಾ ಇದ್ದಾರೆ. ಸರ್ಕಾರಕ್ಕೆ ತಿರುಗಿ ಬಿದ್ದಿದ್ದಾರೆ. ಸರ್ಕಾರದ ಅಂದ್ರೆ ಮಮತಾ ದೀದಿಯ ಮೇಲೆ ಆಕ್ರೋಶ ಹೊರಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಬಳಿಕ ಸುಪ್ರೀಂ ಕೋರ್ಟ್ ಏನ್ ಕೈ ಕಟ್ಕೊಂಡ್ ಕುಂಡ್ರತ್ತ. ಸಿಜೆಐ ಸೂರ್ಯಕಾಂತ್ ಕೊಟ್ಟ ವಾರ್ನಿಂಗ್ ಏನು? ಹೌದು, ಸರ್ಕಾರಕ್ಕೆ ವಾರ್ನಿಂಗ್ ಕೂಡ ಕೊಡ್ತಾರೆ. ಈ ಘಟನೆಯನ್ನ ತೀವ್ರವಾಗಿ ಖಂಡಿಸುತ್ತಾರೆ. ಸುಪ್ರೀಂ ಕೋರ್ಟ್‌ನ ಮುಖ್ಯ ನ್ಯಾಯಾಧೀಶರಾದ ಈ ಸೂರ್ಯಕಾಂತ್ ಅವರು ಪಶ್ಚಿಮ ಬಂಗಾಳದ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನ್ಯಾಯಾಧೀಶರನ್ನ ಕೂಡಿ ಹಾಕೋದಂದ್ರೆ ಇದು ಸಾಮಾನ್ಯವಾದ ವಿಚಾರವಲ್ಲ. ಇದು ಪ್ರೀ-ಪ್ರೇಡ್ ಪ್ಲಾನ್. ಹೌದು, ಇದು ಎಲ್ಲವೂ ಕೂಡ ಬೇಕಂತಲೇ ಮಾಡಿರುವಂತಹ ಸಂಚು ಇದು. ಅಷ್ಟೊಂದು ಧೈರ್ಯವನ್ನ ಆ ಪ್ರಜೆಗಳೇ ಯಾಕೆ ಮಾಡ್ತಾರೆ? ಇದರ ಹಿಂದೆ ಯಾರೋ ಇದ್ದಾರೆ. ಸೊ ಹೀಗಾಗಿ ಈ ಎಲ್ಲ ಘಟನೆಗಳು ನಡೀತಾ ಇರುವಂಥದ್ದು. ಇಷ್ಟೆಲ್ಲ ಆಗ್ತಾ ಇದ್ರು ಅಲ್ಲಿಯ ಸರ್ಕಾರ ಕ್ಯಾರೆ ಅಂತ ಇರಲಿಲ್ಲ. ಈಗಾಗಲೇ ಹೈಕೋರ್ಟ್ ಜಡ್ಜ್, ಕೋಲ್ಕತ್ತಾದ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದ ತಕ್ಷಣ ಇವರು ಅಲ್ಲಿ ಸ್ಪಾಟ್ಗೆ ಹೋದು ಅವರನ್ನು ಕರೆ ತಂದಿರತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ಏನ್ ಮಾಡ್ತಾ ಇತ್ತು ಅಲ್ಲಿಯ ಸರ್ಕಾರ? ಈ ಪ್ರಶ್ನೆ ಮೂಡುತ್ತೆ ಸ್ನೇಹಿತರ. ಈಗ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ ಇದನ್ನ CBI ಹಾಗೂ NI ಪ್ರಕ್ರಿಯೆ ಅವ್ರಿಗೆ ಈ ಒಂದು ತನಿಖೆಯನ್ನ ನೀಡಬೇಕು. ಚುನಾವಣೆ ಆಯೋಗಕ್ಕೂ ಕೂಡ ಇದನ್ನ ತಿಳಿಸಿದ. ಸೊ ಇದನ್ನ ಇವರಿಗೆ ಹ್ಯಾಂಡಲ್ ಮಾಡಿದ ತಕ್ಷಣ ಏನೇ ಅಲ್ಲಿ ಬೆಳವಣಿಗೆ ಕಂಡು ಬಂದಿದ್ರು ಕೂಡ ಸುಪ್ರೀಂ ಕೋರ್ಟ್ಗೆ ನೀವು ಅದನ್ನ ಕಳಿಸಬೇಕು ಡೀಟೇಲ್ಸ್ ಅನ್ನ ಅಂತ ಕೂಡ ಹೇಳಿದೆ. ಜೊತೆಗೇನೆ ಕೇಂದ್ರದ ಭದ್ರತಾ ಪಡೆಗಳನ್ನು ಕೂಡ ಇಲ್ಲಿ ನಿಯೋಜಿಸಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ರಕ್ಷಣೆಗೆ ಯಾರಾದ್ರೂ ಬೇಕಲ್ವಾ? ರಾಜ್ಯ ಸರ್ಕಾರದಲ್ಲಿ ರಕ್ಷಣೆ ಅನ್ನೋದಲ್ಲ, ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಕೂಡ ರಾಜಕೀಯ ಮೇಲೆ ನಡೆಯುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಯಾಕಂದ್ರೆ ಅಲ್ಲಿ ಎಲ್ಲವೂ ಕೂಡ ರಾಜಕಾರಣಿಗಳು ಹೇಳಿರೋದೇ ನಡೆಯುವಂಥದ್ದು. ಇನ್ನೇನು ಕಾನೂನು ಪ್ರಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ಳಲಾಗುವುದಿಲ್ಲ. ಹೀಗಾಗಿ ಡೈರೆಕ್ಟ್ ಆಗಿ ಕೇಂದ್ರದ ಭದ್ರತಾ ಪಡೆಗಳು ಅಲ್ಲಿ ನಿಯೋಜಿಸಬೇಕು. ಹೊರಗಡೆ 5 ಜನಕ್ಕಿಂತ ಹೆಚ್ಚಿನ ಜನರು ಸೇರಬಾರದು. ಒಳಗಡೆ ಬರೋದಿದ್ರೆ 2 ಅಥವಾ 3 ಜನ ಲಾಸ್ಟ್, ಅಷ್ಟರ ಒಳಗೆ ಬರಬೇಕು ಎನ್ನುವಂತಹ ರೀತಿಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಸೊ ಇನ್ನು ಚುನಾವಣೆ ಆಯೋಗ ಏನ್ ನಿರ್ಧಾರ ಕೈಗೊಳ್ಳುತ್ತೆ ನಾವು ಕಾಯ್ದು ನೋಡ್ಬೇಕು. ಹೌದು ಸ್ನೇಹಿತರೆ, ಇಡೀ ದೇಶದಲ್ಲಿನೇ SIR ಪ್ರಕ್ರಿಯೆ ಮುಂದುವರೆದಿದೆ. ನಮ್ಮ ರಾಜ್ಯದಲ್ಲಿ ಕೂಡ ಮುಂದುವರೆದಿತ್ತು. ನಮ್ಮ ರಾಜ್ಯದಲ್ಲಿ ಕೂಡ ಬಾಂಗ್ಲಾದೇಶೀಯರು ಕಂಡು ಬಂದಿದ್ರು. ಅದರಲ್ಲಿ ಹೆಚ್ಚಾಗಿ ಈಗ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬಂದಿದ್ದಾರೆ. ಸೊ ಹೀಗಾಗಿ SIR ಪ್ರಕ್ರಿಯೆ ನಡೀತಾ ಇದೆ. ಇನ್ನೇನು ವೋಟ್ ಬ್ಯಾಂಕ್ ಒಡೆಯುತ್ತೆ ಅನ್ನುವಂತಹ ಅನುಮಾನ ದೀದಿಗೆ ಬಂದಿರಬಹುದು ಅಂತ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನೀವು ಗಮನಿಸಿರಬಹುದು. ಸೊ ಈ ರೀತಿ ಅಲ್ಲಿಯೇ ಯಾಕಾಗತ್ತೆ ಈ ಪ್ರಶ್ನೆ ಬರುತ್ತೆ. ಜಡ್ಜ್ಗಳಿಗೆ ಅಲ್ಲಿ ರಕ್ಷಣೆ ಇಲ್ಲ ಅಂದ ಬಳಿಕ ಸಾಮಾನ್ಯ ಪ್ರಜೆಗಳು ಇನ್ನು ಯಾವ ಲೆಕ್ಕ? ಇನ್ನು ಯಾರ್ಯಾರೋ ಬಂದು ಈ ನಮ್ಮ ದೇಶದಲ್ಲಿ ಬಂದು ಅಂದ್ರೆ ಇಲ್ಲಿಯೇ ನೆಲೆಯೂರಿಸಿ ಇಲ್ಲಿಯೇ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸ್ಕೊಂಡು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಸೊ ಲಕ್ಷಾಂತರ ಜನ ಸಿಗ್ತಾ ಇದ್ದಾರೆ. ಸೊ ಇದಕ್ಕೆಲ್ಲವೂ ಕೂಡ SIR ಪ್ರಕ್ರಿಯೆ ಒಂದು ಹಂತಕ್ಕೆ ತಂದಿಡತ್ತೆ. ಹಾಗಾಗಿ SIR ಪ್ರಕ್ರಿಯೆ ನಡಿಲೇಬೇಕು. ಇದು ಬಹಳ ಇಂಪಾರ್ಟೆಂಟ್. ಇದರಿಂದ ಯಾರು ನಮ್ಮ ಭಾರತೀಯರು, ಯಾರು ಬಾಂಗ್ಲಾದೇಶಿಯರು, ಯಾರು ವಿದೇಶಿಯರು ಇದೆಲ್ಲವೂ ಕೂಡ ತಿಳಿದು ಬರುತ್ತೆ. ಸೊ ಒಟ್ಟಾರೆಯಾಗಿ ಇನ್ಫಾರ್ಮೇಶನ್ ಇತ್ತು, ತಿಳಿಸಿದ್ದೀನಿ ಸ್ನೇಹಿತರೆ. ನಮ್ಮ ರಾಷ್ಟ್ರದಲ್ಲಿ ಈ ರೀತಿ ಘಟನೆಗಳು ನಡೀತಾ ಇದ್ದಾವೆ. ಇದರ ಈ ರೀತಿ ನಡೀತಾ ಇರುವಂತದ್ರ ಬಗ್ಗೆ ಒಂದಿಷ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ತಿಳಿಸಿ. ಈ ಇನ್ಫಾರ್ಮೇಶನ್ ಅಂತ ನಾನು ನಿಮ್ಗೆ ತಿಳಿಸಲೇಬೇಕಾಗಿತ್ತು. ಇಂತಹ ಘಟನೆಗಳು ನಡೀತಾ ಹೋದ್ರೆ ರಾಜ್ಯದ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ತಲುಪಿದೆ ನೀವೇ ಥಿಂಕ್ ಮಾಡಿ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಸಾರ್ವಜನಿಕರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲೇಬೇಕಾಗಿರ್ತಕ್ಕಂತಹ ವಿಷಯ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.